ಆತ ಪೊಲೀಸ್ ಮುಖ್ಯಪೇದೆ. ಕಳ್ಳರನ್ನ ಹಿಡಿಯೋದು ಬಿಟ್ಟು ಕಳ್ಳತನಕ್ಕೆ ತರಬೇತಿ ನೀಡಿ ಈಗ ತನ್ನದೇ ಇಲಾಖೆಯ ಅತಿಥಿಯಾಗಿದ್ದಾನೆ. ಹಾಗಾದ್ರೆ ಆತ ಯಾರು? ಆತ ಮಾಡಿದ್ದಾದ್ರೂ ಎಂಥ ಕೆಲಸ ಅಂತೀರಾ? ನೀವೇ ನೋಡಿ. ಮನೆ ದರೋಡೆಗೆ ಪೊಲೀಸಪ್ಪನಿಂದಲೇ ಟ್ರೈನಿಂಗ್. ತಾನೇ ಪ್ಲಾನ್ ಮಾಡಿ ದರೋಡೆ ಮಾಡಿಸಿದ ಪೊಲೀಸಪ್ಪ. ಹೆಣ್ಣೂರು ಟ್ರಾಫಿಕ್ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಅರೆಸ್ಟ್. ಈ ಫೋಟೋದಲ್ಲಿರುವವನ ಹೆಸರು ಇಲಿಯಾಸ್. ಬೆಂಗಳೂರಿನ ಹೆಣ್ಣೂರು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಹೆಡ್ ಕಾನ್ಸ್ಟೇಬಲ್. ಬೆಂಗಳೂರು ನಗರದ ನಾನಾ ಪೊಲೀಸ್ ಠಾಣೆಗಳಲ್ಲಿ ಕೆಲಸ ಮಾಡಿರೋ ಈತ ಪೊಲೀಸ್ ಆಗಿ ಕಳ್ಳ ಕಾಕರನ್ನ ಹಿಡಿಯೋ ಬದಲು ಕಳ್ಳತನ ಮಾಡೋದನ್ನೇ ಕೆಲವರಿಗೆ ಟ್ರೈನಿಂಗ್ ಕೊಟ್ಟಿದ್ದಾನೆ. ಅದರಲ್ಲೂ ತಾನೇ ಪ್ಲಾನ್ ರೂಪಿಸಿ ಮನೆ ದರೋಡೆ ಸಹ ಮಾಡಿಸಿ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ನಗರ ಪೊಲೀಸರ ಅತಿಥಿಯಾಗಿದ್ದಾನೆ. ಬೆಂಗಳೂರಿನ ಡಿಜೆಹಳ್ಳಿಯ ಕುಖ್ಯಾತ ರೌಡಿ ಶೀಟರ್ ತನ್ವೀರ್ ಅಲಿಯಾಸ್ ಮೆಂಟಲ್ ತನ್ನ ಜೊತೆ ಸೇರ್ಕೊಂಡು ಬೆಂಗಳೂರು ಕಡೆಯ 8 ಮಂದಿಯ ಗ್ಯಾಂಗ್ ರೂಪಿಸಿರೋ ಇಲಿಯಾಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ನಗರದ ಕರೇಕಲ್ಲಿಹಳ್ಳಿಯ ನಿವಾಸಿ ಶ್ರೀನಿವಾಸ್ ಮನೆ ದರೋಡೆ ಮಾಡಿಸಿದ್ದ. ಫೆಬ್ರವರಿ 20ರಂದು ಶ್ರೀನಿವಾಸ್ ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ಮನೆಗೆ ನುಗ್ಗಿ ಮನೆಯಲ್ಲಿ ಇದ್ದವರಿಗೆ ಮಾರಕಾಸ್ತ್ರಗಳಿಂದ ಬೆದರಿಸಿ ಚಿನ್ನಾಭರಣ ದೋಚಲಾಗಿತ್ತು. ತನಿಖೆಗೆ ಇಳಿದ ಗೌರಿಬಿದನೂರು ಪೊಲೀಸರು ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ ಆರೋಪಿ ಅಮೀನ್ ಎಂಬಾತನ ಬಂಧಿಸಿ ವಿಚಾರಣೆ ನಡೆಸಿದ್ರು. ಈ ವೇಳೆ ಇದೆಲ್ಲವೂ ಇಲಿಯಾಸ್ದೇ ಪ್ಲಾನ್ ಅನ್ನೋದು ಗೊತ್ತಾಗಿದೆ. ಇನ್ನು ಕಳ್ಳತನ ಪ್ರಕರಣವೊಂದರ ಆರೋಪಿ ಬಾಬಾಜಾನ್ ಶ್ರೀನಿವಾಸ್ ಮನೆಯಲ್ಲಿ ಅಕ್ರಮವಾಗಿ ಸಂಪಾದಿಸಿರುವ 2 ಕೋಟಿ ಹಣ ಇದೆ, ಕೆಜಿಗಟ್ಟಲೆ ಚಿನ್ನ ಇದೆ. ಅವನ ಮನೆ ದರೋಡೆ ಮಾಡಿದ್ರೆ ಕೋಟಿ ಕೋಟಿ ಸಿಗುತ್ತೆ ಅಂತ ಇಲಿಯಾಸ್ಗೆ ಹೇಳಿದ್ನಂತೆ. ಇದನ್ನೇ ನಂಬಿದ್ದ ಇಲಿಯಾಸ್ ರೌಡಿ ಶೀಟರ್ ತನ್ವೀರ್ ಜೊತೆ ಸೇರಿ 8 ಮಂದಿ ತಂಡ ಮಾಡಿ ದರೋಡೆಗೆ ಸಂಚು ರೂಪಿಸಿದ್ದ. ಆದ್ರೆ ಮನೆ ದೋಚಲು ಹೋದವರಿಗೆ ಸಿಕ್ಕಿದ್ದು ಬರೀ ಒಂದು ಚಿನ್ನದ ಉಂಗುರ ಅಷ್ಟೇ. ಸದ್ಯ ಬಂಧಿತರಿಂದ ಕೃತ್ಯಕ್ಕೆ ಬಳಸಿದ 1 ಕಾರು 3 ಬೈಕ್ ಸೀಸ್ ಮಾಡಲಾಗಿದೆ. ಗೌರಿಬಿದನೂರು ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ 20ನೇ ತಾರೀಕಿಗೆ 20th ಫೆಬ್ರವರಿಗೆ ಒಂದು ರಾಬರಿ ಕೇಸ್ ರಿಜಿಸ್ಟರ್ ಆಗಿದೆ. ಶ್ರೀನಿವಾಸ್ ಅವರದು ಮನೆ ಇದೆ ಬಸವೇಶ್ವರ ನಗರ ಗೌರಿಬಿದನೂರು ಟೌನ್ ಅಲ್ಲಿ. ಆ ಟೈಮ್ಗೆ ಮನೆಯಲ್ಲಿ ಒಬ್ರು ಅಜ್ಜಿ ಇತ್ತು. 4 ಜನ ಆರೋಪಿ ಬಂದು ಅವ್ರಿಗೆ ಹೆದರಿಸಿ ಚಾಕು ವಗೇರಾ ತೋರಿಸಿ ಅವ್ರಿಗೆ ರಾಬರಿ ಮಾಡಿದ್ದಾರೆ. ನಾವು ಅದೇ ದಿನ ಒಂದು ರಾಬರಿ ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ. ಅದೇ ದಿನ ಒಂದು ಆರೋಪಿ ಕೂಡ ಅರೆಸ್ಟ್ ಮಾಡಿದ್ದೀನಿ. ಬೈಕ್ಸ್ ಇಂದ ಬಂದಿದ್ದಾರೆ, 3 ಬೈಕ್ಸ್ ಯೂಸ್ ಮಾಡಿದ್ದಾರೆ, 1 ಕಾರ್ ಯೂಸ್ ಮಾಡಿದ್ದಾರೆ. ಸೊ ಒಬ್ರು ಆರೋಪಿ ನಮಗೆ ಅದೇ ದಿನ ಸಿಕ್ಕಿದೆ ಬೈಕ್ ಜೊತೆಗೆ. ಆಮೇಲೆ ನಾವು ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ. CCTVಯಿಂದ ಮತ್ತೆ ಈ ಆರೋಪಿ ಯಾರು ಸಿಕ್ಕಿದ್ದಾರೆ ಅವರಿಂದ ನಮಗೆ ಮಾಹಿತಿ ಸಿಕ್ತು. ಟೋಟಲ್ ನಾವು 9 ಜನಗೆ ಅರೆಸ್ಟ್ ಮಾಡಿದ್ದೀವಿ ಈ ಕೇಸಲ್ಲಿ. ಅಂದಹಾಗೆ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಇಲಿಯಾಸ್ ಈ ಹಿಂದೆಯೂ ಬೆಂಗಳೂರಿನ ಕೊಡಿಗೆಹಳ್ಳಿ ಠಾಣೆಯಲ್ಲಿದ್ದಾಗ ಹನಿ ಟ್ರ್ಯಾಪ್ ಪ್ರಕರಣವೊಂದರಲ್ಲಿ ಭಾಗಿಯಾಗಿ ಅಮಾನತು ಸಹ ಆಗಿ ಜೈಲಿಗೆ ಹೋಗಿ ಬಂದಿದ್ದಾನಂತೆ. ಆದ್ರೂ ಬುದ್ಧಿ ಕಲಿಯದ ಇಲಿಯಾಸ್ ಮತ್ತೆ ಅದೇ ವಕ್ರ ಬುದ್ಧಿ ಬಳಸಿ ಈಗ ಮತ್ತೆ ಜೈಲು ಸೇರಿದ್ದಾನೆ. ಮುದುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.